ಕೊಡಲಿಯಿಂದ ಹೊಡೆದು ವ್ಯಕ್ತಿಯನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ವಿಜಯಪುರ ನಗರದ ಜುಮ್ಮಾ ಮಸೀದಿ ಹಿಂಭಾಗ ಈ ಹತ್ಯೆ ಮಾಡಲಾಗಿದೆ. ವಿಜಯಪುರ ನಗರದ ಜುಮ್ಮಾ ಮಸೀದಿ ಹಿಂಭಾಗದಲ್ಲಿ ಆಗಿರುವಂತ ಹತ್ಯೆ ಇದು. ಕೊಡಲಿಯಿಂದ ಹೊಡೆದು ವ್ಯಕ್ತಿಯನ್ನ ಭೀಕರ ಮರ್ಡರ್ ಮಾಡಲಾಗಿದೆ. ಶರಣ ಬಸಪ್ಪ ಜೇವರ್ಗಿ ಕೊಲೆಯಾದಂತ ವ್ಯಕ್ತಿ ಅಂತ ಐಡೆಂಟಿಫೈ ಮಾಡಲಾಗಿದೆ. ಶರಣ ಬಸಪ್ಪ ಜೇವರ್ಗಿಯನ್ನ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ಸೊ ಫೈನಾನ್ಸ್ ವಸೂಲಿಗೆ ಹೋಗಿದ್ರು ಶರಣ ಬಸಪ್ಪ, ಈಗ ಕೊಲೆಯಾಗಿದ್ದಾರೆ. 10 ತಿಂಗಳ ಹಿಂದೆಯೇ ಅಟ್ಯಾಕ್ ಮಾಡಿದ್ರು, ಆಗ ಬಚಾವಾಗಿದ್ದಂಥ ವ್ಯಕ್ತಿ ಈಗ ಮತ್ತದೇ ಜಾಗದಲ್ಲಿ ಶರಣ ಬಸಪ್ಪ ಭೀಕರವಾಗಿ ಮರ್ಡರ್ ಆಗಿದ್ದಾರೆ. ಬೈಕ್ನ ಮೇಲೆ ಬಂದು ತಲೆಗೆ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಗೋಳಗುಮ್ಮಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೈನಾನ್ಸ್ ಮರ್ಡರ್ ಇದು. ಶಾಪೇಟೆಯಲ್ಲಿ ಫೈನಾನ್ಸ್ ಕೆಲಸ ಮಾಡ್ತಾ ಇದ್ರು ಶರಣ ಬಸಪ್ಪ. ಜುಮ್ಮಾ ಮಸೀದಿ ಹಿಂಭಾಗ ಮುಬಾರಕ್ ಮಸೀದಿ ಎದುರು ಹತ್ಯೆ ಮಾಡಲಾಗಿದೆ. ಫೈನಾನ್ಸ್ ವಸೂಲಿ ವಿಚಾರಕ್ಕೆ ದುಷ್ಕರ್ಮಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. 10 ತಿಂಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅದೃಷ್ಟವಶಾತ್ ಅವತ್ತು ಬದುಕುಳಿದಿದ್ರು ಶರಣ ಬಸಪ್ಪ ಜೇವರ್ಗಿ. ಈಗ ಮತ್ತೆ ಬೈಕ್ ಮೇಲೆ ಬಂದಂಥ ಶರಣ ಬಸಪ್ಪನನ್ನ ಕೊಲೆ ಮಾಡಲಾಗಿದೆ. ಬೈಕ್ನಲ್ಲಿ ಬಂದು ಸ್ಕೂಟಿ ಮೇಲೆ ಹೊರಟಿದ್ದಾಗಲೇ ಹಿಂಬದಿಯಿಂದ ದಾಳಿ ಮಾಡಲಾಗಿದೆ. ತಲೆಗೆ ಕೊಡಲಿಯಿಂದ ಹೊಡೆದು ಶರಣ ಬಸಪ್ಪನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಚಪ್ಪ, ವಿಜಯಪುರ ಬೆಚ್ಚಿ ಬೀಳುವಂತ ಘಟನೆ ಇದು. ರಾಡ್ನಿಂದ ಕೊಡ್ಲಿಯಿಂದ ಹೊಡೆದು ಕೊಲೆ ಮಾಡಿರೋದು, ಯಾಕಾಯ್ತು ಈ ಕೊಲೆ? ಮಧುಸೂದನ್, ಪ್ರಮುಖವಾಗಿ ವಿಜಯಪುರ ನಗರದ ನಿನ್ನೆ ಏನು ಸಾಯಂಕಾಲ ಹೊತ್ತಿಗೆ ಅಂದ್ರೆ ಪಿಗ್ಮಿ ಕಲೆಕ್ಷನ್ಗೆ ಹೊರಟಿರ್ತಕ್ಕಂಥ ಶರಣ ಬಸಪ್ಪ ಜೇವರ್ಗಿ ಈತ ಮೂಲತಃ ಏನಂತಂದ್ರೆ ಶಾಪಟೋಣಿ ನಿವಾಸಿ. ಇಲ್ಲಿ ಏನಂದ್ರೆ ಒಂದು ಫೈನಾನ್ಸ್ ಒಂದರಲ್ಲಿ ಪಿಗ್ಮಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಈ ಹಿಂದೆ ಈತನ ಮೇಲೆ ಕೂಡ ಒಂದು ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. ಆದ್ರೆ ಈಗ ನಿನ್ನೆ ಸಾಯಂಕಾಲ ಹೊತ್ತಿಗೆ ಪಿಗ್ಮಿ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಸ್ಕೂಟಿಯಲ್ಲಿ ಮುಸುಕುದಾರಿಗೆ ಬಂದಂತ ಏನ ವ್ಯಕ್ತಿಗಳಿದ್ದಾರೆ, ಅವರು ಹಿಂಬದಿಯಿಂದ ಕೊಡಲಿಗೆ ತಲೆಗೆ ಬಲವಾಗಿ ಹೊಡೆದ ಪರಿಣಾಮವಾಗಿ ತಲೆ ಕೆಳಗಾಗಿ ಬಿದ್ದು ತಲೆ ತುಂಡರಿಸಿ ಬಿದ್ದು ಸ್ಥಳದಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಇದು ಸಹಜವಾಗಿ ವಿಜಯಪುರ ನಗರದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಘಟನೆ. ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ಘಟನೆ ಆದಂತಹ ಹಾಡಾಗಲೇ ಈ ರೀತಿ ಹೊಡೆದು ಹೋದಂತಹ ಘಟನೆಯನ್ನು ಕಂಡಿರ್ತಕ್ಕಂಥ ಸ್ಥಳೀಯರು ಕೂಡ ಆತಂಕಗೊಳಗಾಗಿರುವುದು. ಜೊತೆಗೆ ಪ್ರಮುಖವಾಗಿ ಈ ಒಂದು ಶರಣ ಬಸಪ್ಪ ಕೊಲೆಗೆ ಇನ್ನೂ ನಿಖರವಾದಂತ ಕಾರಣ ತಿಳಿದು ಬಂದಿಲ್ಲ. ಯಾಕೆ ಈತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಈಗ ಪೊಲೀಸರು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಬಳಿಕ ಇದು ಕೊಲೆಗೆ ನಿಖರ ಕಾರಣ ತಿಳಿದು ಬರುತ್ತೆ. ಜೊತೆಗೆ ಈ ರೀತಿ ಕೊಲೆಯನ್ನ ಮಾಡಿರುವುದು ಸಾಕಷ್ಟು ರೀತಿ ಜನರು ಮತ್ತು ಸ್ಥಳೀಯರು ಜೊತೆಗೆ ಕುಟುಂಬಸ್ಥರು ಕೂಡ ಆತಂಕ ಮನೆ ಮಾಡಿದೆ. ಅಂದ್ರೆ ಈತ ಪಿಗ್ಮಿ ಕಲೆಕ್ಷನ್ ಮಾಡ್ತಾ ಅಂದ್ರೆ ಜೀವನವನ್ನ ಸಾಗಿಸ್ತಾ ಇದ್ದ. ಆದ್ರೆ ಈಗ ಏಕಾಏಕಿ ಹಿಂದೆ ದಾಳಿಯನ್ನ ಗಮನಿಸಿದ್ರೆ ಈತನ ಹಿನ್ನೆಲೆ ಜೊತೆಗೆ ಏನಾದ್ರೂ ಒಂದು ಕಾರಣ ಇರ್ಬೋದು, ಹಣಕಾಸಿನ ವ್ಯವಹಾರ ಇರ್ಬೋದು ಅನ್ನುವಂತ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಧುಸೂದನ್, ಧನ್ಯವಾದ ರಾಚಪ್ಪ ನಿಮ್ಮ ಮಾಹಿತಿಗೆ.